ಘಟಕದ ಶ್ರೀ ಬಾಲಚಂದ್ರ ತುಕ್ಕೋಜಿ ಅನ್ನೋರು ನಮ್ಮ ಘಟಕದಲ್ಲಿ ಭಾಳಷ್ಟು ವಾಹನಗಳು ಸಾರಡದೆ ನಿಂತಿರ್ತವೆ. ಅದರಲ್ಲಿ ಮಧ್ಯದ ಒಂದು ವಾಹನದಲ್ಲಿ ಹೋಗಿ ಅವರು ನೇಣು ಹಾಕ್ಕೊಂಡು ಬೆಳಗ್ಗಿನ ಒಂದು ಸಮಯದಲ್ಲಿ ತೀರಿಕೊಂಡಿದ್ದಾರೆ. ಅದು ಒಂದು ಭಾಳಷ್ಟು ದುರದೃಷ್ಟಕರವಾದ ಸಂಗತಿ. ಯಾಕಂದರೆ ಅವರು ಇದೇ ಒಂದು ಘಟಕದಲ್ಲಿ ಭಾಳಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಬಂದಿದ್ದಾರೆ. ಮತ್ತು ಅವ್ರ ಫ್ಯಾಮಿಲಿ ಮೆಂಬರ್ಸೂ ಕೂಡ ಅವ್ರಿಗೆ ಒಬ್ಬರು ಹೆಂಡತಿ ಮತ್ತು ಒಬ್ಬ ಮಗ ಇದ್ದಾನೆ. ಅವ್ರನ್ನೂ ಕೂಡ ನಾವು ಬೆಳಗ್ಗೆ ಮಾತಾಡಿಸಿದಾಗ ಫ್ಯಾಮಿಲಿ ಕಡೆಯಿಂದನೂ ಏನೂ ಅಂಥ ಸಮಸ್ಯೆ ಇರಲಿಲ್ಲ. ಯಾವ ಕಾರಣಕ್ಕೆ ಈ ಥರ ಮಾಡ್ಕೊಂಡಿದ್ದಾರೆ, ಮಾಡ್ಕೋಬಾರ್ದಾಗಿತ್ತು ಅಂತ ಅವರು ಕೂಡ ಭಾಳಷ್ಟು ದುಃಖ ತಪ್ತರಾಗಿ ಮಾತಾಡ್ತಾ ಇದ್ದಾರೆ. ಬೆಳಗಿಂದ ನಾವು ಅವ್ರ ಬಗ್ಗೆ ಘಟಕದಲ್ಲಿ ಅವ್ರ ಜೊತೆ ಕೆಲಸ ಮಾಡಿದವ್ರಿಗೆ, ನಮ್ಮ ಘಟಕ ವ್ಯವಸ್ಥಾಪಕರಿಗೆ, ಅವ್ರ ಜೊತೆ ಕಂಡಕ್ಟ್ರಿಗೆ, ಕೆಲಸ ಮಾಡಿದಂಥ ಕಂಡಕ್ಟ್ರಿಗೆ ಎಲ್ಲರಿಗೂ ಮಾತಾಡಿದಾಗ ಕೂಡ ಅವರು ಏನೂ ತೊಂದರೆ ಇರಲಿಲ್ಲ. ತಮ್ಮ ಕೆಲಸ ತಾವು ಮಾಡ್ಕೊಂಡಿರ್ತಿದ್ರು. ಭಾಳಷ್ಟು ವರ್ಷಗಳಿಂದ ಒಂದೇ ಡ್ಯೂಟಿಯನ್ನು ಮಾಡ್ತಾಯಿದ್ರು. ನಿನ್ನೆನೂ ಕೂಡ ಅವರು ಡ್ಯೂಟಿಗೆ ಹೋಗಿ ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ದಾರೆ. ಇವತ್ತೂ ಕೂಡ ಬೆಳಗ್ಗೆ 7 ಗಂಟೆ ಸುಮಾರಿಗೆ ತಮಗೆ ಯಾವುದು ಡ್ಯೂಟಿ ಹಚ್ಚಿದ್ದಾರೆ ಅಂತ ಕೇಳಿಕೊಂಡು, ಅಂದರೆ ಅವ್ರು ಯಾವ್ದು ಫಿಕ್ಸ್ ಮಾಡ್ತಾಯಿದ್ರು ಅದೇ ಫಿಕ್ಸ್ ಡ್ಯೂಟಿ ಇದೆ ನಿಮ್ದು ಅಂತ ಹೇಳಿದಾಗ ಆ ಲಾಗ್ ಶೀಟ್ ಕೂಡ ತೊಗೊಂಡು ಬಸ್ ತೊಗೊಂಡು ಬರ್ತೀನಿ ಅಂತ ಅವರು ಒಳಗೆ ಹೋದಾಗ ಯಾರು ಹಿಂದಿನ ಘಟಕದ ಹಿಂದಿನ ಸೈಡ್ನಲ್ಲಿ ನಿಂತಂಥ ಒಂದು ಬಸ್ನಲ್ಲಿ ಅವರು ನೇಣು ಹಾಕ್ಕೊಂಡಿದ್ದಾರೆ. ಪೊಲೀಸರಿಗೆ ಈ ಬಗ್ಗೆ ಎಲ್ಲ ಮಾಹಿತಿ ನೀಡಿದ್ದೀವಿ. ಅವರು ಕೂಡ ಬಂದು ಎಲ್ಲ ತಮ್ಮ ಪ್ರಕ್ರಿಯೆಗಳನ್ನು ಮಾಡ್ತಾಯಿದ್ದಾರೆ. ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೂ ಎಲ್ಲ ಮಾಹಿತಿ ತಿಳಿಸಿದ್ದೀವಿ. ಭಾಳಷ್ಟು ಇದು ಒಂದು ಖೇದಕರ ಸಂಗತಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮುಂದೆ ಹೌದು ಡ್ಯೂಟಿಗೆ ಬರ್ತೇನೆ ಅಂತ ಎಲ್ಲ ಲಾಗ್ ಶೀಟ್, ಅಂದರೆ ಅವರು ಡ್ಯೂಟಿಗೆ ಬಂದ ಕೂಡಲೇ ಅವ್ರಿಗೆ ಲಾಗ್ ಶೀಟ್ ಕೊಡ್ತೀವಿ. ಲಾಗ್ ಶೀಟು ಕೂಡ ತೊಗೊಂಡು ಡ್ಯೂಟಿಗೆ ಹೋಗ್ಬೇಕಂತ ಹೋಗಿದ್ದಾರೆ. ಹೋದಾಗ ಒಂದು ಯಾರೋ ಬೇರೆದವರು ಪಕ್ಕದವರು ಗಾಡಿ ತೆಗೆಯುವಾಗ ಅದು ಅಚಾನಕ್ಕಾಗಿ ನೋಡಿ ಹಿಂಗಾಗಿದೆ ಅಂತ ಮಾಹಿತಿ ಬಂದಿದೆ. ಡಿಪೋ ಮ್ಯಾನೇಜರ್ ನಮ್ಗೆ ಹೇಳಿದ ಮೇಲೆ ನಾವು ಕೂಡ ಬಂದು ನೋಡಿದಾಗ ಪೊಲೀಸರಿಗೆ ಮಾಹಿತಿ ಕೊಟ್ಟಿವಿ. ಪೊಲೀಸರು ಬಂದಿದ್ದಾರೆ. ಅವರು ರಾಮದುರ್ಗ ತಾಲೂಕದ ಒಂದು ಔರಾದಿ ಅಂತ ಗ್ರಾಮದವರು ಅಂತ ಹೇಳ್ತಾರೆ. ಅಲ್ಲಿ ಅವರು ತಾಯಿ ಎಲ್ಲ ಇದ್ದಾರೆ. ಇಲ್ಲಿ ಅವರು ತಮ್ಮ ಹೆಂಡತಿ ಮತ್ತು ಮಗ ಇದ್ದಾನಂತೆ, ಚಿಕ್ಕವನು. ಅವರು ಅಂದರೆ ಅವರು ನವೋದಯ ಸ್ಕೂಲ್ಗೇನೋ ಹೋಗ್ತಾರಂತ ಹೇಳ್ಬಿಟ್ಟು ನಾವು ಮಾಹಿತಿ ತೊಗೊಂಡಿದ್ವಿ. ಒಬ್ಬ ಮಗ ಇದ್ದಾನಂತೆ. ಇಲ್ಲೇ ಬೆಳಗಾವದ ಗಾಂಧಿನಗರದಲ್ಲಿ ಅವರು ಮನೆ ಮಾಡ್ಕೊಂಡಿದ್ರು ಅಂತ ಹೇಳ್ಬಿಟ್ಟು ಮಾಹಿತಿ ಇದೆ. ಯಾವುದು ಈಗ ಆಲ್ರೆಡಿ ನಾವು ಬೆಳಗಿಂದ ಮಾತಾಡ್ದಂಗೆ ಅವ್ರ ಫ್ಯಾಮಿಲಿ ಕಡೆನೂ ಅವರು ಕೂಡ ಅದನ್ನೇ ಭಾಳಷ್ಟು ದುಃಖ ಆಗ್ತಾಯಿದ್ದಾರೆ. ಯಾವುದು ಏನೂ ಸಮಸ್ಯೆನೇ ಇರಲಿಲ್ಲ. ಒಬ್ಬ ಮಗ ಇದ್ದ, ನಮ್ಮನ್ನು ಹಿಂಗೆ ಅನಾಥ ಮಾಡಿ ಹೋಗಬಾರ್ದಾಗಿತ್ತು ಅಂತ ಅವರು ಖೇದ ವ್ಯಕ್ತಪಡ್ತಾ ಇದ್ದಾರೆ. ಅದು ಘಟಕದಲ್ಲೂ ಕೂಡ ಯಾವುದೂ ಅವ್ರಿಗೆ ಸಮಸ್ಯೆ ಇರಲಿಲ್ಲ ಅಂತ, ಡ್ಯೂಟಿಗಾಗಲಿ ಅದಕ್ಕಾಗಲಿ. ಮತ್ತು ಏನೋ ಯಾವುದೇ ಹಿಂದೆ ಈಗ ತಿಂಗಳಲ್ಲಿ 15 ದಿವಸದಲ್ಲಿ ಹಿಂಗೇನೋ ಘಟನೆ ಆಗಿದೆ, ಅದಾಗಿದೆ ಇದಾಗಿದೆ ಅಂತ ಬೆಳಗಿಂದ ವಿಚಾರ ಮಾಡಿದಾಗ ಯಾವುದೂ ಒಂದು ಸಣ್ಣ ಘಟನೆಯೂ ಕೂಡ ಹಾಗೆ ಡ್ಯೂಟಿ ತಕ್ಕಂಗೆ ಅವ್ರಿಗೆ ಕಿರಿಕಿರಿ ಆಗಿರೋದಾಗಲಿ ಇದಾಗಲಿ ಕಂಡು ಬರೋದಿಲ್ಲ. ಅದು ಏನಾಗ್ತಾಯಿದೆ, ಅದೇ ಭಾಳಷ್ಟು ನಮ್ಮ ವರ್ಕರ್ಸ್ ಆಗಲಿ ನಾವಾಗಲಿ ಏನೋ ಕಾರಣಕ್ಕೆ ಅದು ಘಟಕದಲ್ಲಿ ಬಂದು ಹಿಂದೆ ಆದವರು ಕೂಡ ಒಣ್ಣೆ ಡಿಪೋದಲ್ಲಿ ಆದವರು ಕೂಡ ಅವ್ರಿಗೂ ಕೂಡ ಹಿಂದೆನೂ ಸ್ವಲ್ಪ ಸಮಸ್ಯೆ ಇದ್ದಾಗ ಅವರು ಹಿಂದೆನೂ ಕೂಡ ಆತ್ಮಹತ್ಯೆ ಪ್ರಯತ್ನ ಮಾಡಿದರು ಅಂತ ಹೇಳ್ಬಿಟ್ಟು ಮಾಹಿತಿ ಇತ್ತು. ಅವರು ಘಟಕದಲ್ಲಿ ಅದು ಕೂಡ ನಮ್ಮ ಡಿಪೋದಲ್ಲಿ ಬಂದು ನೇಣು ಹಾಕೊಳ್ಳೋಂಥದ್ದು ಯಾವ ಒಂದು ಅವರಿಗೆ ಮಾನಸಿಕ ಒಂದು ಇದಾಗ್ತಾಯಿದೆ ಗೊತ್ತಾಗ್ತಾ ಇಲ್ಲ. ಅದು ಇಲ್ಲಿ ಬಂದು ಅವರು ಇದನ್ನು ಮಾಡ್ತಾಯಿದ್ದಾರೆ. ಕಾರಣ ಅಂತೂ ನಿಖರವಾಗಿ ಏನೋ ದೊಡ್ಡ ಅವ್ರಿಗೆ ಸಮಸ್ಯೆ ಇದೆ ಅಂದರೆ ಅವರು ಪ್ರಾಣ ಕಳ್ಕೊಳ್ಳೋಂಥ ಸಮಸ್ಯೆಗಳಂತೂ ಯಾವುದು ಹಿಂದೆ ಅವತ್ತು ಮಾಡಿದವ್ರಿಗೂ ಕೂಡ ಇರಲಿಲ್ಲ. ಅವ್ರಿಗೆ ಏನೋ ಸಣ್ಣ ಪುಟ್ಟದ್ದು ತಾವು ಮಾನಸಿಕ ಒಂದು ಏನೋ ಮಾಡ್ಕೊಂಡು ಹೋಗಿದ್ದಾರೆ. ಇವ್ರಿಗಂತೂ ಯಾವುದೂ ಒಂದು ಸಮಸ್ಯೆ ಇಲ್ಲ ಅಂದರೂ ಕೂಡ ಈ ಥರ ಆಗಿದೆ. ನಮಗೆ ಅದು ಯಾವ ಥರ ಯಾಕೆ ಆಗ್ತಾಯಿದೆ ಇದು ಅಂತ ಹೇಳ್ಬಿಟ್ಟು ನಮಗೂ ಅದು ಒಂಥರ ಪ್ರಶ್ನೆ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.